ಬೇರ್ಪಟ್ಟಂತಹ ಒಂದು ಕಾಡಾನೆ ಕೆಫೆಗೆ ನುಗ್ಗಿದ್ದು ಜನರೆಲ್ಲ ಆತಂಕಕ್ಕೆ ಒಳಗಾಗಿ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ. ಸಿಕ್ಕವರನ್ನೆಲ್ಲ ಕಾಡಾನೆಯೊಂದು ಅಟ್ಟಾಡಿಸಿದೆ. ಕೆಫೆಗೆ ನುಗ್ಗಿ ಅಲ್ಲಿ ಒಂದಷ್ಟು ಹಲ್ಲೆಯನ್ನ ಮಾಡಿದೆ. ಬೇಲೂರು ತಾಲೂಕಿನ ಚೀಕನಹಳ್ಳಿ ಕೈಮರ ರಸ್ತೆಯಲ್ಲಿ ಈ ಘಟನೆ ಸಂಭವಿಸಿರುವುದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ. ಗುಂಪಿನಿಂದ ಬೇರ್ಪಟ್ಟಂತಹ ಒಂದು ಹೆಣ್ಣಾನೆ ತೋಟಕ್ಕೆ ನುಗ್ಗಿದೆ. ಕಾಫಿ ತೋಟದಿಂದ ನೇರವಾಗಿ ಜನ ವಿಡಿಯೋ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಚೀರಾಟ ಮಾಡಿದ್ರು. ಇದರಿಂದ ವಿಚಲಿತ ಆಗಿದ್ದಂತಹ ಕಾಡಾನೆ ನೋಡ್ತಿದ್ದ ಹಾಗೆ ಅಲ್ಲೆಲ್ಲರ ಮೇಲೂ ಅಟ್ಟಾಡಿಸ್ಕೊಂಡು ಹೋಗ್ಲಿಕ್ಕೆ ಮುಂದಾಯ್ತು. ಗಾಬರಿಗೊಂಡಂತಹ ಕೆಫೆಯಲ್ಲಿದ್ದಂತಹ ಮಂದಿ ಯಾವ ರೀತಿ ಓಡ್ತಾ ಇದ್ದಾರೆ ನೋಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಧರಿಂದ. ಶಶಿಧರ್, ಆನೆ ನೋಡ್ತಿದ್ದ ಹಾಗೆ ಎಂಥವರು ಕೂಡ ಅಲ್ಲಿಂದ ಬಚಾವಾಗೋಣ ಅಂತ ಹೋಗ್ತಾರೆ. ಕೆಲವರು ಚೀರಾಟ ಮಾಡಿದ್ದೆ ಇನ್ನಷ್ಟು ಗಾಬರಿ ಆಗೋದಕ್ಕೆ ಆನೆ ಕಾರಣವಾಯ್ತಾ? ದಿವ್ಯಾ, ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಸಮಸ್ಯೆ ದಿನಕ್ಕೆ ಹೆಚ್ಚಾಗ್ತಿದೆ. ಈ ಹೆಣ್ಣಾನೆ ಏನಿದೆ ಇದು ಗುಂಪಿನಿಂದ ಬೇರ್ಬಿಟ್ಟಿರುತ್ತೆ. ಇದರಿಂದಲೇ ಅದು ವಿಚಲಿತ ಆಗಿರುತ್ತೆ. ಆದ್ರೆ ಕಾಡಾನೆ ಕಂಡಂತಹ ಸ್ಥಳೀಯರು ಹಾಗೂ ಕೆಫೆಗೆ ಏನ್ ಬಂದಿರ್ತಾರೋ ಅವರೆಲ್ಲ ಚೀರಾಟ ಮಾಡಿ ವಿಡಿಯೋ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಇದರಿಂದ ಗಾಬರಿಗೊಂಡಂತಹ ಕಾಡಾನೆ ಜನರಿದ್ದೆಡೆಗೆ ಅದು ನುಗ್ಗುತ್ತೆ. ರಸ್ತೆಯಲ್ಲಿ ಎಲ್ಲರನ್ನು ಅಟ್ಟಾಡಿಸಿಕೊಂಡು ಬರುತ್ತೆ. ಈ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಒಂದು ಕಾಫಿ ಎಡೆಗೆ ಅದು ನುಗ್ಗುತ್ತೆ. ಈ ಸಂದರ್ಭದಲ್ಲಿ ಕೆಲವರು ಕಾಫಿಯನ್ನು ಕುಡಿತಾ ಹೊರಗಡೆ ನಿಂತಿರ್ತಾರೆ. ಅವರು ಸಹ ಗಾಬರಿಯಿಂದ ಕೆಫೆ ಒಳಗೆ ಓಡೋದು. ಇನ್ನು ಕೆಲವರು ಅಲ್ಲಿದ್ದಂತಹ ಸ್ಥಳೀಯರ ವಾಹನದಲ್ಲಿ ಕೂತು ಅಲ್ಲಿ ಪ್ರಾಣವನ್ನ ಉಳಿಸ್ಕೊಳ್ತಾರೆ. ಆ ನಂತರ ಆ ಕಾಡಾನೆ ಅಲ್ಲೇ ಇರ್ತಕ್ಕಂತಹ ಪಕ್ಕದ ಕಾಫಿ ತೋಟದೊಳಗೆ ಹೋಗಿ ಈಗಲೂ ಸಹ ಅಲ್ಲೇ ಬೀಡುಬಿಟ್ಟಿದೆ. ಈ ವಿಷಯ ತಿಳಿದಂತಹ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿರ್ತಕ್ಕಂಥದ್ದು. ಯಾಕೆಂದ್ರೆ ಆ ಭಾಗದಲ್ಲಿ ಸುಮಾರು 22 ಕಾಡಾನೆಗಳು ಅಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು. ಇದೊಂದು ಹೆಣ್ಣಾನೆ ಇದು ಬೇರ್ಪಟ್ಟಿದ್ರಿಂದ ಈಗ ಸಿಕ್ಕವರ ಮೇಲೆ ಅದು ದಾಳಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಏನು ಈಗ ಈ ಆನೆ ಏನಿದೆ ಅದನ್ನ ಕೂಡಲೇ ಅರಣ್ಯಕ್ಕೆ ಓಡಿಸ್ಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹವನ್ನ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಈಗಾಗಲೇ ಧರ್ಮಸ್ಥಳಕ್ಕೆ ಕೆಲವರು ಪಾದಯಾತ್ರೆ ಹೋಗಿರ್ತಾರೆ. ಅವರ ಮೇಲೂ ಸಹ ಅಟ್ಯಾಕ್ ಮಾಡುವಂತ ಒಂದು ಸಾಧ್ಯತೆ ಹೆಚ್ಚಾಗಿದ್ದು ಆ ಕೂಡಲೇ ಆನೆಯನ್ನ ಅರಣ್ಯಕ್ಕೆ ಓಡಿಸ್ಬೇಕು ಅಂತ ಹೇಳಿ ಸ್ಥಳೀಯರು ಒತ್ತಾಯವನ್ನ ಮಾಡ್ತಿರ್ತಕ್ಕಂಥದ್ದು. ಅಲ್ಲದೆ ಈ ಕಾಡಾನೆ ದಾಳಿ ಏನಿದೆ ಇದು ರಸ್ತೆ ಬದಿ ಇರ್ತಕ್ಕಂಥ ಕಾಫಿ ತೋಟ. ಹಾಗಾಗಿ ಅಲ್ಲಿ ಓಡಾಡ್ತಕ್ಕಂಥ ವಾಹನ ಸವಾರರ ಮೇಲೂ ದಾಳಿ ಮಾಡುವಂತ ಸಾಧ್ಯತೆ ಹೆಚ್ಚಾಗಿದೆ. ದಿವ್ಯಾ, ಥ್ಯಾಂಕ್ ಯು ಶಶಿಧರ್. ಅಲ್ಲಿ ಹೊಡ್ತಾ ಮರಿ ಕಂಡ್ರು